ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ಯಾರಿ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ನಾವು ಇಂಡಿಯಾದಲ್ಲಾಗಲಿ ಎಲ್ಲಾದರೂ ಆಗಲಿ ಲೈಕ್ ಇಂಡಿಯನ್ಸ್ ಅಂತ ಹೇಳಿದರೆ ಇಂಡಿಯನ್ ಟ್ರೆಡಿಷ್ನಲ್ ವೇರ್ ಅಂದರೆ ಫಸ್ಟು ಸ್ಯಾರಿನೇ ನೆನಪಾಗೋದು ಎಲ್ಲರಿಗೂ. ಲೈಕ್ ಇಂಡಿಯಾದಲ್ಲಾಗಲಿ ನಾವು ಹೊರಗಡೆನೇ ಇರಲಿ ಎಲ್ಲಾದರೂ ಇರಲಿ, ನಮಗೆ ಫಸ್ಟು ಏನಾದರೂ ಫಂಕ್ಷನ್ಸ್ ಇದೆ ಲೈಕ್ ಟ್ರೆಡಿಷ್ನಲ್ ವೇರ್ ಹಾಕೊಂಡು ಹೋಗಬೇಕು ಅಂದರೆ ನಮಗೆ ಫಸ್ಟ್ ಥಾಟ್ ಏನು ಬರುತ್ತೆ ಅಂದರೆ ಸ್ಯಾರಿ. ನಾವು ಸ್ಯಾರಿ ಹಾಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಲೈಕ್ ಟೆಂಪಲ್ಸ್ ಆಗಿರ್ಬೋದು, ಮ್ಯಾರೇಜ್ ಫಂಕ್ಷನ್ಸ್ ಆಗಿರ್ಬೋದು, ಲೈಕ್ ಹೌಸ್ ಓಪನಿಂಗು, ನಾಮಕರಣ ಏನು ಬೇಕಾದರೂ ಆಗಿರ್ಬೋದು. ಇನ್ ಕೇಸ್ ಕಾಲೇಜಸ್ ಆಗಿದ್ರೆ ಎತ್ನಿಕ್ ಡೇ ಆಗಿರ್ಬೋದು, ಆ ಥರ ಎಲ್ಲರೂ ಇದ್ದರೆ ನಮಗೆ ಫಸ್ಟ್ ಏನು ಅನಿಸುತ್ತೆ ಅಂದರೆ ಸ್ಯಾರಿ ಹಾಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಲ್ವಾ, ನಮ್ಮ ಟ್ರೆಡಿಷನಲ್ ಅಲ್ವಾ ಅಂತ ಅನಿಸುತ್ತೆ. ಇವಾಗ ಸ್ಯಾರಿ ಹಾಕಬೇಕು ಅಂತ ಇದ್ದರೆ ನಮಗೆ ಫಸ್ಟ್ ಥಾಟ್ ಏನು ಬರುತ್ತೆ ಅಂದರೆ ಸ್ಯಾರಿಲಿ ನಾವು ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸ್ಬೇಕು. ಅಂದರೆ ಸ್ಯಾರಿನ ಕರೆಕ್ಟಾಗಿ ಉಡಬೇಕು. ಅಂದರೆ ನಮಗೆ ಸ್ಯಾರಿ ಇದೆ ಅಂದ್ಬಿಟ್ಟು ಫುಲ್ ಸುತ್ಕೊಂಡು ಹೋದರೆ ಅದೊಂದು ಸ್ಯಾರಿನ ಉಟ್ಟಂಗೆ ಯಾರಿಗೂ ಫೀಲೂ ಆಗಲ್ಲ. ಲೈಕ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲ್ಲ. ಲೈಕ್ ಸ್ಯಾರಿನ ಫಸ್ಟು ನಾವು ಉಡೋರಿಗೆ ನಮಗೆ ಸ್ಯಾಟಿಸ್ಫೈ ಆಗಬೇಕು, ನಮ್ಮ ಸ್ಯಾರಿ ಪರ್ಫೆಕ್ಟಾಗಿದೆ, ಲೈಕ್ ಅದ್ರ ಪ್ಲೀಟ್ಸ್ ಎಲ್ಲ ಪರ್ಫೆಕ್ಟಾಗಿದೆ, ಎಲ್ಲ ನೆರಿಗೆಗಳು ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಫಸ್ಟು ಸ್ಯಾರಿನ ನಾವು ಉಡೋದು ಸ್ಯಾರಿ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಏನೇನು ಮಾಡಬೇಕು ಅಂತ. ಫಸ್ಟು ನಮಗೆ ಸ್ಯಾರಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ಯಾರಿ ಬ್ಲೌಸ್ ಈಸ್ ಇಂಪಾರ್ಟೆಂಟ್. ಸ್ಯಾರಿ ಬ್ಲೌಸ್ನ ನಾವು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಬ್ಲೌಸು ಫುಲ್ ಫಿಟ್ ಆಗಿರಬೇಕು. ಲೈಕ್ ಇನ್ ಕೇಸ್ ನಮ್ಮದು ಅಜ್ಜಿಯವರಾಗಿರಬಹುದು, ಸ್ವಲ್ಪ ಏಜ್ ಆದವರಾಗಿರ್ಬೋದು, ಅವರಿಗೆಲ್ಲ ಸ್ವಲ್ಪ ಲೂಸಾಗಿ ಹಾಕ್ತಾರೆ ಯೂಶ್ವಲಿ. ಯಾರು ಫುಲ್ ಟೈಟಾಗೆಲ್ಲ ಹಾಕಲ್ಲ, ಅವರಿಗೆಲ್ಲ ಸ್ಯಾರಿ ಹಾಗೆ ಹಾಕ್ತಾರೆ. ಅವರಿಗೆಲ್ಲ ಏಜ್ ಆಗಿರುತ್ತಲ್ಲ ಅದು ಓಕೆ. ಬಟ್ ನಾವು ಹುಡುಗಿರಾಗಿದ್ದು ನಾವು ಲೂಸಾಗೆಲ್ಲ ಬ್ಲೌಸ್ ಹಾಕೊಂಡ್ರೆ ಅದು ನಿಜ ಚೆನ್ನಾಗಿ ಕಾಣಿಸಲ್ಲ. ನಾವು ಸ್ಯಾರಿ ಕರೆಕ್ಟ್ ಪರ್ಫೆಕ್ಟ್ ಪರ್ಸನ್ ಹತ್ರ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಸ್ಬೇಕು. ಅಂದರೆ ನಮ್ಮ ಸ್ಯಾರಿ ಫಸ್ಟು ಪರ್ಫೆಕ್ಟ್ ಆಗಿರಬೇಕು, ನಮಗೆ ಸ್ಟಿಚಿಂಗ್ ಎಲ್ಲ ಕರೆಕ್ಟ್ ಆಗಿರಬೇಕು. ಮತ್ತು ಕೆಲವರಿಗೆ ಮಾಡ್ರನ್ ಆಗಿ ಸ್ಟಿಚ್ ಮಾಡಿಸ್ತಾರೆ, ಕೆಲವರು ಟ್ರೆಡಿಷ್ನಲಾಗಿ ಸ್ಟಿಚ್ ಮಾಡಿಸ್ತಾರೆ. ಮತ್ತು ಅವರು ಡಿಸೈನ್ಸ್ ಎಲ್ಲ ಅವ್ರವ್ರದ್ದು ಅಂದರೆ ಅವ್ರವ್ರ ಇಷ್ಟ, ಅವ್ರು ಏನು ಬೇಕಾದರೂ ಮಾಡ್ಬೋದು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಲೈಕ್ ಡಿಸೈನ್ ಯಾರಿಗೆ ಬೇಕೋ ಹೇಗೆ ಬೇಕೋ ಹಾಗಾಗಿ ಕೆಲವರು ತುಂಬ ಅಂದರೆ ಸ್ಲೀವ್ಲೆಸ್ಸು ಆ ಥರ ಇಷ್ಟಪಡ್ತಾರೆ, ಕೆಲವರು ಫುಲ್ ಸ್ಲೀವ್ಸು ಆ ಥರ ಇಷ್ಟಪಡ್ತಾರೆ. ಅದೆಲ್ಲ ಅವ್ರವ್ರ ಇಷ್ಟ ಅಲ್ವಾ. ಆದರೆ ನಮಗೆ ಏನೇ ಹಾಕಿದ್ರೂ ಬ್ಲೌಸು ನಮಗೆ ಪರ್ಫೆಕ್ಟ್ ಆಗಿರಬೇಕು, ಅದು ಇಂಪಾರ್ಟೆಂಟ್. ನಮಗೆ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಕೂತಿರಬೇಕು. ಕೂತ್ರೆ ಮಾತ್ರ ನಮಗೆ ಸ್ಯಾರಿ ಚೆನ್ನಾಗಿ ಕಾಣಿಸೋದು. ಇದು ಫಸ್ಟ್ ಟಿಪ್. ನಮ್ಮ ಬ್ಲೌಸ್ ಕರೆಕ್ಟಾಗಿಲ್ಲ ಅಂದರೆ ನಮಗೆ ಸ್ಯಾರಿ ಎಂಥ ಇಷ್ಟು ಕಾಸ್ಟ್ಲಿ ಸ್ಯಾರಿ ಹಾಕಿದ್ರೂ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಫಸ್ಟ್ ಟಿಪ್ ಇಸ್ ಬ್ಲೌಸ್ ಇಂಪಾರ್ಟೆಂಟ್. ಬ್ಲೌಸ್ನ ನಾವು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಸ್ಯಾರಿ ಕಾಣಿಸುತ್ತೆ. ಮತ್ತು ಸೆಕೆಂಡ್ ಅಂದರೆ ಇದು ಇಂಪಾರ್ಟೆಂಟ್ ಟಿಪ್ ಏನಂದರೆ ಸ್ಯಾರಿಲಿ ನಮಗೆ ಸ್ಯಾರಿ ಶೇಪ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸ್ಯಾರಿ ಉಡೋಕ್ಕೆ ಒಂದು ಶೇಪ್ ಅಂತ ಇರುತ್ತೆ ಅಲ್ವಾ, ಈ ಶೇಪಲ್ಲಿ ಸ್ಯಾರಿ ಉಡಬೇಕು ಅಂತ. ಲೈಕ್ ಎಲ್ಲರದ್ದು ಬಾಡಿ ಶೇಪ್ ಡಿಫ್ರೆಂಟೇ ಆಗಿರುತ್ತೆ, ಬಟ್ ನಮಗೆ ಸ್ಯಾರಿಗೆ ಅಂತಲೇ ಒಂದು ಪರ್ಫೆಕ್ಟ್ ಶೇಪ್ ಇರುತ್ತೆ ಅಲ್ವಾ, ಈ ಶೇಪಲ್ಲಿ ಇರಬೇಕು ಸ್ಯಾರಿ ಅಂತ. ಆಗ ನಾವು ಪ್ರೊಫೆಷ್ನಲ್ ಆಗಿ ಸ್ಯಾರಿ ಉಡ್ಸೋರಾಗಿರಬಹುದು, ನಾವೇ ಪ್ರೊಫೆಷ್ನಲ್ ಆಗಿ ಸ್ಯಾರಿ ಉಟ್ಕೊಳ್ಳೋರಾಗಿರ್ಬೋದು, ಆದ್ರೂ ಅವರಿಗೆ ನಮಗೆ ಎಕ್ಸ್ಟ್ರಾ ಯೂಸ್ ಆಗಲ್ಲ. ಅವರಿಗೆ ಯಾವ ಶೇಪಲ್ಲಿ ಅಂದರೆ ಸ್ಯಾರಿ ಶೇಪ್ ಬರೋ ಥರ ಸ್ಯಾರಿ ಉಟ್ಕೊಳ್ಳೋದು ಹೇಗೆ, ಉಡ್ಸೋದು ಹೇಗೆ ಅನ್ನೋದು ಗೊತ್ತಿರುತ್ತೆ. ಇನ್ ಕೇಸ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಇನ್ ಕೇಸ್ ನನಗೂ ಸ್ಯಾರಿ ಏನು ಪ್ರೊಫೆಷ್ನಲ್ ಅಲ್ಲ, ಲೈಕ್ ನಾರ್ಮಲ್. ಈಗ ಸ್ಯಾರಿ ನಮಗೆ ಪರ್ಫೆಕ್ಟಾಗಿ ಕಾಣಬೇಕು ಅಂದರೆ ನಮಗೆ ಸ್ಯಾರಿ ಸ್ಕರ್ಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸ್ಯಾರಿ ಸ್ಕರ್ಟ್ ನಮಗೆ ನಾರ್ಮಲ್ ಸ್ಯಾರಿ ಸ್ಕರ್ಟ್ ಹಾಕಿದರೆ ಲೈಕ್ ಪರ್ಫೆಕ್ಟ್ ಶೇಪ್ ಸಿಗಲ್ಲ. ಇನ್ ಕೇಸ್ ನೀವು ಪ್ರೊಫೆಷ್ನಲ್ ಆಗಿದ್ದರೆ ನಿಮಗೆ ಉಟ್ಕೊಳ್ಳೋಕೆ ಬರುತ್ತೆ, ಸೊ ದಟ್ ಆ ಶೇಪ್ ಸಿಗುತ್ತೆ. ನಮಗೆ ಎಲ್ಲರಿಗೂ ಆ ಥರ ಆಗಲ್ಲ ಅಲ್ವಾ. ಪ್ರೊಫೆಷ್ನಲ್ ಎಲ್ಲರೂ ಪ್ರೊಫೆಷ್ನಲ್ ಆಗಿರಲ್ಲ. ನಮಗೆ ಸ್ಯಾರಿ ಸ್ಕರ್ಟ್ ಆ ಟೈಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ನಾನು ಇದು ಹೇಳ್ತಾ ಇರೋದು ನಾವು ಗರ್ಲ್ಸ್ ಆಗಿರಬಹುದು ಅಥವಾ ಏಜ್ ಆದವ್ರು ಯಾರು ಈ ಥರ ಸ್ಕರ್ಟ್ಸ್ ವೇರ್ ಮಾಡಲ್ಲ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಅವ್ರವ್ರ ಇಷ್ಟ ಅಲ್ವಾ, ಕೆಲವರು ಮಾಡರ್ನ್ ಆಗೇ ಇರ್ತಾರೆ, ಅವರು ಈ ಥರ ಸ್ಕರ್ಟ್ಸ್ನ ವೇರ್ ಮಾಡಬಹುದು. ಆ ಥರ ನಮಗೆ ಶೇಪ್ ಬರಬೇಕು ಅಂದರೆ ಸ್ಯಾರಿ ಶೇಪ್ ವೇರ್ ಅಂತ ಸಿಗುತ್ತೆ. ಅದನ್ನು ತಗೊಂಡ್ರೆ ನಮಗೆ ಆ ಸ್ಯಾರಿದು ನಮಗೆ ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ಆವಾಗ ನಾವು ಉಟ್ಟಿರೋ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ. ಅದು ಯಾವ ಥರ ಸ್ಕರ್ಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಇದು ಸ್ಯಾರಿ ಶೇಪ್ ವೇರ್ ಆರ್ ಸ್ಯಾರಿ ಸ್ಕರ್ಟ್ ಅಂತ ಹೇಳ್ತಾರೆ. ಈ ಥರ ಇರುತ್ತೆ. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಕೆಲವೊಂದು ಶಾಪ್ಸಲ್ಲಿ ಕೂಡ ಸಿಗುತ್ತೆ. ನೋಡಿ, ಈ ಥರ ಇದನ್ನು ಹಾಕಿದರೆ ನಮಗೆ ಸ್ಯಾರಿಗೆ ಪರ್ಫೆಕ್ಟಾಗಿ ಶೇಪ್ ಸಿಗುತ್ತೆ. ಲೈಕ್ ಈ ಥರ ನೋಡಿ, ನಮಗೆ ನಡೆದಾಡೋಕ್ಕೂ ಏನು ತೊಂದರೆ ಆಗಲ್ಲ. ಇಲ್ಲಿ ಒಂದು ಓಪನ್ ಕೊಟ್ಟಿರ್ತಾರೆ, ಈ ಥರ ಓಪನ್ ಕೊಟ್ಟಿದ್ದಾರೆ. ಸೊ ಇದನ್ನ ವೇರ್ ಮಾಡಿದರೆ ನಮಗೆ ಸ್ಯಾರಿಗೆ ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ಲೈಕ್ ನಾವೇನು
ಯಾರು ಬೇಕಾದರೂ ಸ್ಯಾರಿ ಉಟ್ಕೋಬೋದು. ಲೈಕ್ ಪರ್ಫೆಕ್ಟಾಗಿ ನಿಮಗೆ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ಯಾರಿನ ಪರ್ಫೆಕ್ಟಾಗಿ ಕಾಣಬೇಕು ಅಂದರೆ ಏನೇನು ಮಾಡಬೇಕು ಅಂತ ಸ್ವಲ್ಪ ಟಿಪ್ಸ್ ಕೊಟ್ಟೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.